ನಮಸ್ಕಾರ ಎಲ್ಲರಿಗೂ. ಕಾಡಿನಲ್ಲಿ ಇದ್ದೇನೆ ಅಂದ್ಕೊಳ್ತೀರಾ? ಇಲ್ಲ, ನನ್ನ ಮನೆ ಹತ್ತಿರ ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಹೆಬ್ಬಲಸು ಮರ ಇದೆ. ಅದರಲ್ಲಿ ತುಂಬ ಇದೆ ಹೆಬ್ಬಲಸು, ತುಂಬ ಅಂದರೆ ತುಂಬ ಇದ್ದಾವೆ. ಅದರ ಬೀಜ ಬೇಯಿಸಿ ತಿನ್ನೋಕ್ಕಾಗುತ್ತೆ. ನೋಡೋಣ ಇದೆಯಾ ಅಂತ. ನೋಡಿ, ತುಂಬ ಅಂದರೆ ತುಂಬ ಬಿದ್ದಿದೆ. ಇದು ನೋಡಿ, ಇಲ್ಲಿದ್ದಾವೆ, ಎಷ್ಟೊಂದು ಬಿದ್ದಿದೆ ನೋಡಿ. ಇದು ಹಕ್ಕಿಗಳೆಲ್ಲ ತಿಂದು ಹಾಕಿತ್ತು. ಹಕ್ಕಿಗಳೆಲ್ಲ ಇಲ್ಲೇ ಇದ್ದಾವೆ, ಎಲ್ಲ ತಿಂದು ಹಾಕಿದ್ದಾವೆ. ಹಾಗಾಗಿ ಇದು ಮರ ಕೂಡ ತುಂಬ ದೊಡ್ಡದಿದೆ ನೋಡಿ. ಇದೇ ಮರ ತುಂಬ ಅಂದರೆ ತುಂಬ ದೊಡ್ಡದಿದೆ ಮರ. ಹಾಗಾಗಿ ನಮಗೆ ಅದನ್ನು ಕೊಯ್ಲಿಕ್ಕೆ ಆಗಲ್ಲ, ಹಕ್ಕಿಗಳು ತಿಂತವೆ. ನೋಡಿ ಎಷ್ಟೊಂದು ದೊಡ್ಡದಿದೆ. ಅದರಲ್ಲಿ ಕಾಯಿಗಳೆಲ್ಲ ಇದ್ದಾವೆ. ನಾನು ಹೀಗೆ ಮೇಲೆ ನೋಡಿದರೆ ನನ್ನ ಮುಖಕ್ಕೆ ಬೀಳಬಹುದು, ಅಷ್ಟೊಂದು ಹಕ್ಕಿಗಳಿದ್ದಾವೆ ಅದರಲ್ಲಿ. ಇಷ್ಟು ದೊಡ್ಡದಾದ ಮರ, ಹಾಗಾಗಿ ಅದನ್ನು ಕೊಯ್ಲಿಕ್ಕೆ ಆಗಲ್ಲ. ಹಾಗೆ ಅದರ ಬೀಜ ನೋಡಿ, ಬೀಜವನ್ನು ಬೇಯಿಸಿದ್ದೀನಿ ನಾನು ಮುಂಚೆ. ಈ ಬೀಜ ಬೇಯಿಸಿದ್ದೀನಿ ಮುಂಚೆ ನಾನು. ಬೇಯಿಸಿ ತಿನ್ನೋಕ್ಕಾಗುತ್ತೆ. ಇದು ತುಂಬ ಇದ್ದಾವೆ ನೋಡಿ. ಇದು ಚಿಕ್ಕ ಚಿಕ್ಕದು ಕಾಣುವುದೆಲ್ಲ ಬೀಜ ಇದ್ದಾವೆ ನೋಡಿ, ತುಂಬ ಇದೆ. ಮತ್ತು ಇದನ್ನು ಬೇಯಿಸಿ ತಿನ್ನೋಕ್ಕೂ ಆಗುತ್ತೆ. ಮತ್ತು ಇದರಿಂದ ಎಣ್ಣೆ ಬರುತ್ತೆ. ಆ ಎಣ್ಣೆಯನ್ನು ನಾವು ದೋಸೆ ಮಾಡುವಾಗೆಲ್ಲ ಹಚ್ಬೋದು, ಚೆನ್ನಾಗಿರುತ್ತೆ. ಎಣ್ಣೆ ಪರಿಮಳ ಬರುತ್ತೆ. ಇದು ಬೇಯುವಾಗಲೇ ಪರಿಮಳ ಬರುತ್ತೆ. ಅಂದರೆ ನಾನೇ ತೆಗೆದಿದ್ದೇನೆ ಆಲ್ರೆಡಿ, ಅದಕ್ಕೆ ನನಗೆ ಗೊತ್ತಿದೆ ಅಷ್ಟೆ. ಮತ್ತು ಬೇರೆಯವರು ಇದು ನೋಡಿ ಅಲ್ಲ, ಅಥವಾ ಹೇಳಿ ಅಲ್ಲ, ನಾನೇ ಸ್ವತಃ ತೆಗೆದಿದ್ದೇನೆ ಎಣ್ಣೆ ಇದರಿಂದ. ನೋಡಿ, ಇಲ್ಲೊಂದಿದೆ, ಆದರೆ ಅದು ಎಲ್ಲ ಹಕ್ಕಿಗಳು ತಿಂದಿವೆ ನೋಡಿ. ಹೀಗೆ ಎಲ್ಲ ತಿಂದಾಕ್ತವೆ. ನೋಡುವಾಗ ಹಲಸಿನ ಹಾಗೆ ಇದೆ. ಇಲ್ಲೊಂದಿತ್ತು, ಒಂದು ಬಿದ್ದಿತ್ತು, ದೊಡ್ಡದಾಗಿತ್ತಿದು. ಎಲ್ಲಿ ಹೋಯ್ತಂತ ಕಾಣುವುದಿಲ್ಲ ಇವಾಗ. ಅಷ್ಟೊಂದು ಗಿಡಗಂಟಿಗಳಿವೆ. ಹಾಗೆಯೇ ಸೊಳ್ಳೆಗಳು ಕೂಡ ತುಂಬ ಕಚ್ತಾ ಇದ್ದಾವೆ. ಅದರ ಒಂದು ತೊಳೆಯನ್ನು ತೋರಿಸುವಂತ ಆಗ್ತದೆ, ಆದರೆ ಇಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಒಂದು ಕೂಡ. ಹಕ್ಕಿಗಳು ತಿಂದಾಕಿದ ಕಾರಣ ನೋಡಿ ಬಿತ್ತು ನನ್ನ ಮೇಲೆ. ಇಲ್ಲೊಂದು ಇದೆ ನೋಡಿ, ಇದು ತಿನ್ನಕ್ಕೆ ಆಗ್ತದೆ, ಆದರೆ ಇದು ಹಕ್ಕಿ ತಿಂದಾಕಿದೆ. ಆದ ಕಾರಣ ಅದು ಸ್ವಲ್ಪ ಹಾಳಾಗಿದೆ. ಹೀಗಿರುತ್ತೆ ಹಣ್ಣು, ಚಿಕ್ಕದಾಗಿ, ತುಂಬ ರುಚಿ ಇರುತ್ತೆ. ಹಾಗೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ನನ್ನ ಅತ್ತೆ ಹೇಳ್ತಾ ಇದ್ದರು. ಇದರ ಬೀಜ ಇದು ಬೇಯಿಸಿ ತಿಂದರೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದರು. ತುಂಬ ಅಂದರೆ ತುಂಬ ಇದೆ. ಓಕೆ, ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಹಕ್ಕಿ ಒಂದು ಕೆಳಗೆ ಹಾಕು ಹಣ್ಣು, ನಾವು ನೋಡ್ತೀವಿ ನೋಡಿ. ಈ ಥರ ಇರುತ್ತೆ ಹಣ್ಣು, ಇದರದ್ದು ಈ ಥರ ಇರುತ್ತೆ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ. ಇದು ಮಾತ್ರ ಹಕ್ಕಿ ತಿಂದಾಕಿದೆ ಅಲ್ವ, ಅದಕ್ಕೆ ಒಳ್ಳೆಯದಿಲ್ಲ ಅನಿಸುತ್ತೆ ನೋಡಿ. ಚೆನ್ನಾಗಿರುತ್ತೆ ರುಚಿ ಅಲ್ವಾ. ನಿಮ್ಮೂರಲ್ಲಿ ಇದೆಯಾ?